ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಚಾರಿಗೆ ಸತ್ಯ ಗೊತ್ತಾಯಿತು. ಸತ್ಯಭಾಮ ಸತ್ಯ ಎಲ್ಲರಿಗೂ ಕೂಡ ಗೊತ್ತಾಯ್ತಾ ಏನು ಕತೆ ಏನು. ರುಕ್ಮಿಣಿನ ಕಾಪಾಡೋಕೆ ಮನೆಯವರೆಲ್ಲರೂ ಸಿದ್ಧವಾಗೇ ಬಿಟ್ರು. ಆ ಕಿಟ್ಟಿ ಪ್ರೀತಿ ಚಾರಿ ಮುಂದೆ ತೆರೆದುಕೊಂಡೇ ಬಿಡ್ತಾ ಏನು ಕತೆ ಏನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಿಟ್ಟಿ ರುಕ್ಮಿಣಿ ಅಂತಕ್ಕಂಥ ಹುಡುಗಿನ ಪ್ರೀತಿ ಮಾಡ್ತಾ ಇದ್ರು. ಈ ಕಡೆ ರುಕ್ಮಿಣಿ ಅಂತೂ ಕಿಟ್ಟಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ಲು. ಕಿಟ್ಟಿ ತಾನು ಒಬ್ಬ ರೌಡಿ, ಪ್ರೀತಿನ ಅಕ್ಸೆಪ್ಟ್ ಮಾಡುವುದಿಲ್ಲ, ಪ್ರೀತಿ ಅನ್ನೋದೇ ನನ್ನ ಪಾಲ್ಗಿಲ್ಲ, ಪ್ರೀತಿ ಅಂತಕ್ಕಂಥದ್ದು ಇದ್ದಿದ್ರೆ ನನ್ನ ಅಪ್ಪ ಅಮ್ಮ ಇವತ್ತು ನನ್ನ ಬೀದಿಗೆ ಬಿಟ್ಟು ಹೋಗ್ತಿರ್ಲಿಲ್ಲ, ನಾನು ಅನಾಥವಾಗ್ತಿರ್ಲಿಲ್ಲ, ರೌಡಿ ಆಗ್ತಿರ್ಲಿಲ್ಲ. ಸುಮ್ಮನೆ ನನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಬಂದು ನನ್ನ ಇರಿಟೇಟ್ ಮಾಡಬೇಡ, ನಾನು ಯಾವುದೇ ಕಾರಣಕ್ಕೂ ನಿನ್ನ ಪ್ರೀತಿ ಮಾಡೋದಿಲ್ಲ ಅಂತಾನೆ ಕಿಟ್ಟಿ ಹೇಳ್ತಾನೆ ರುಕ್ಮಿಣಿ ಪ್ರೀತಿಗೆ ಬಿದ್ದಿದ್ರು ಅಂತ ಹೇಳ್ಬೋದು. ಬಿಕಾಸ್ ರುಕ್ಮಿಣಿ ಎಷ್ಟು ಹೇಳಿದ್ರು ಕೂಡ ಕಿಟ್ಟಿನ ಬಿದ್ದು ಮೇಲೆ ಪ್ರೀತಿ ಮಾಡ್ತಾನೆ ಇದ್ಲು. ಫೈನಲಿ ಬೇಡ ಅಂತ ಹೇಳ್ತಾನೆ ಇದ್ದಂಥ ರೌಡಿ ಕಿಲ್ಲರ್ ಕಿಟ್ಟಿ ಫೈನಲಿ ರುಕ್ಮಿಣಿಯ ಪ್ರೀತಿಗೆ ಬಿದ್ದಿದ್ದ. ಜೊತೆಗೆ ರುಕ್ಮಿಣಿಯ ಜೊತೆ ಮದುವೆ ಆಗ್ತೀನಿ ಅಂತ ಕೂಡ ಮಾತು ಕೊಟ್ಟು ಆಕೆಯನ್ನು ಕಾಪಾಡ್ತೀನಿ ಅಂತ ಕೂಡ ಹೇಳಿದರು. ಆದರೆ ಯಾವುದೇ ಕಾರಣಕ್ಕೂ ಕೂಡ ರುಕ್ಮಿಣಿಗೆ ಇಂಥ ಒಂದು ಲೈಫ್ ಇದೆ, ಅವಳ ಒಂದು ಲೈಫಲ್ಲಿ ಥ್ರೆಟ್ ಇದೆ ಅಂತಕ್ಕಂಥ ವಿಷಯನ ಅವಳು ಕಿಟ್ಟಿಗೆ ಹೇಳಿರಲಿಲ್ಲ. ಆದರೆ ತನ್ನ ಕಿಟ್ಟಿ ಬಂದೇ ಬರ್ತಾನೆ ಅನ್ನೋ ಹುಪ್ಸಲ್ಲಿ ರುಕ್ಮಿಣಿ ಕಾಯ್ತಾ ಇದ್ಲು. ಆದರೆ ಅವಳಿಗೆ ಆಘಾತ ಕಾದಿತ್ತು. ಅದಕ್ಕೆ ಕಾರಣ ರಾಮಾಚಾರಿ ಮತ್ತು ಚಾರು ಮತ್ತು ಚಾರಿಯಿಂದ ರುಕ್ಮಿಣಿಗೆ ಆಘಾತವಾಗಿತ್ತು. ಅದಕ್ಕೆ ಕಾರಣ ಇಲ್ಲಿ ಚಾರಿನ ನೋಡಿದ್ದ ಕಿಟ್ಟಿ ಅಂತ ಅಂದ್ಕೊಂಡು ಖುಷಿಪಟ್ಟು ಓಡಿ ಬಂದಿದ್ಲು. ಆದರೆ ಚಾರುನ ಮದುವೆ ಆಗಿರೋ ರಾಮಾಚಾರಿನೇ ಕಿಟ್ಟಿ ಅಂತ ಅಂದ್ಕೊಂಡು ಅವರಿಬ್ಬರನ್ನ ಗಂಡ ಹೆಂಡತಿ ಅಂತ ಅಂದ್ಕೊಂಡು ಬೆಂಬಲಿಸ್ಕೊಂಡು ಆಕೆ ತನ್ನ ಮನಸ್ಸಿಗೆ ತುಂಬಾ ನೋವು ಮಾಡಿಕೊಂಡಿದ್ಲು. ಜೊತೆಗೆ ತನ್ನ ಕಿಟ್ಟಿ ತನಗೆ ದ್ರೋಹ ಮಾಡ್ದ, ಮೋಸ ಮಾಡ್ದ, ಪಾಪಿ, ಹಾಗೆ ಹೀಗೆ ಅಂತ ಎಲ್ಲವನ್ನ ಕೂಡ ಹೋಗಿ ಅನಾಥಾಶ್ರಮದ ಆಂಟಿ ಫ್ರೆಂಡ್ ಹತ್ರ ಕೂಡ ಹೇಳಿದರು. ಅವ್ರಿಗೂ ಕೂಡ ತುಂಬ ನೋವಾಗಿತ್ತು. ಯಾಕಂದರೆ ರುಕ್ಮಿಣಿ ಕಿಟ್ಟಿಗೋಸ್ಕರ ಅಷ್ಟು ತಾಳ್ಮೆಯಿಂದ ಕಾಯ್ತಾ ಇದ್ಲು ಪ್ರತಿದಿನ. ಆದರೆ ಕಿಟ್ಟಿ ಇಂಥ ದ್ರೋಹ ಮಾಡಿದ್ದಾನೆ ಅಂದಾಗ ಅವ್ರಿಗೂ ಕೂಡ ಸಹಿಸೋಕ್ಕಾಗಲಿಲ್ಲ. ತುಂಬಾ ನೋವಾಯಿತು. ಮರ್ತು ಬಿಡು ಅಂತ ಹೇಳಿದ್ರು. ಆದರೆ ಆಕೆ ಪ್ರೀತಿ ಮರೆಯೋಷ್ಟು ಸುಲಭದ್ದಾಗಿರಲಿಲ್ಲ. ಅದಕ್ಕೋಸ್ಕರನೇ ಆಕೆಗೆ ತುಂಬ ಆಘಾತ ಆಗಿತ್ತು. ಆದರೂ ಕೂಡ ಇನ್ನೇನು ಮಾಡೋದು, ಊರಿಗೆ ಹೊರಟು ಬಿಡೋಣ, ಇನ್ಯಾರಿದ್ದಾರೆ, ಕಿಟ್ಟಿಗೋಸ್ಕರ ಕಾಯ್ತಿದ್ದೆ, ಇನ್ಯಾರಿದ್ದಾರೆ, ನನ್ನಿಂದ ಎಲ್ಲಿರ್ತಕ್ಕಂಥ ಆಶ್ರಮದ ಮಕ್ಕಳಿಗೆ, ಆಂಟಿಗೆ ತೊಂದರೆ ಆಗ್ತಕ್ಕಂಥದ್ದು ನನಗಿಷ್ಟ ಇಲ್ಲ, ನನ್ನ ಅಪ್ಪ ಅಮ್ಮ ಇದ್ದಿರೋ ಜಾಗಕ್ಕೆ ಹೋಗ್ತೀನಿ, ಆಸ್ತಿಗೋಸ್ಕರ ನನ್ನ ಪ್ರಾಣನೂ ಲೆಕ್ಕ ಇಲ್ಲದೆ ತೆಗಿಯೋಕ್ಕೆ ಸಿದ್ಧವಾಗಿರೋರ ಹತ್ರ ನಾನು ಹೋಗ್ತಾ ಇದ್ದೀನಿ, ಪರವಾಗಿಲ್ಲ, ಯಾತಕ್ಕೆ ಬೇಕು ಈ ಬದುಕು, ಅಲ್ಲಿಂದ ನಾನು ಬಂದಿದ್ದೆ ನನ್ನ ಮಾವನಿಗೋಸ್ಕರ, ನನ್ನ ಮಾವನ ಜೀವ ಇದೆ, ನನ್ನ ಮಾವನ ಜೀವ ನನಗೋಸ್ಕರ ಚಿಡಪಡಿಸ್ತದೆ, ನನ್ನ ಕಾರಣಕ್ಕೋಸ್ಕರ ಅಲ್ಲಿ ಅವರ ಮತ್ತು ಇವ್ರುಗಳ ನಡುವೆ ಯುದ್ಧನೇ ನಡೀತಾ ಇತ್ತು. ಅದಕ್ಕೆ ನಾನು ಅಲ್ಲಿಂದ ಬಂದೆ. ಆದರೆ ಇಲ್ಲಿ ಯಾರಿಗೂ ತೊಂದರೆ ಆಗೋದು ಇಷ್ಟ ಇಲ್ಲ. ಅದೇ ಕಾರಣಕ್ಕೆ ನಾನು ಅಲ್ಲಿಗೆ ಹೋಗಿಬಿಡ್ತೀನಿ, ನನ್ನ ಮಾವ ಇದ್ದಾರೆ, ಅವರ ಮಡಿಲಲ್ಲೇ ನನ್ನ ಜೀವ ಬಿಟ್ಬಿಡ್ತೀನಿ ಅಂತ ಹೇಳಿ ಕಿಟ್ಟಿ ಪ್ರೀತಿ ರುಕ್ಮಿಣಿ ತನ್ನ ಊರಿಗೆ ಹೋಗೋದಕ್ಕೆ ಸಿದ್ಧವಾಗ್ತಿದ್ದಾಳೆ. ಅದಕ್ಕೆ ಮುನ್ನನೇ ಆಲ್ರೆಡಿ ಅವಳನ್ನು ಹೊಡ್ಕೊಂಡು ಆ ರೌಡಿಗಳು ಸುಳಿವು ಸಿಕ್ತು ಅಂತ ಹೇಳಿ ರುಕ್ಮಿಣಿ ಎಲ್ಲಿದ್ದಾಳೋ ಅಲ್ಲಿಗೆ ಬಂದೇ ಬಿಟ್ಟಿದ್ದಾರೆ. ಅದೇ ಕಾರಣಕ್ಕೆ ಅವಳನ್ನು ಹುಡುಕಾಡ್ತಿದ್ದಾರೆ. ಅವರಿಂದ ಅವಳು ತಪ್ಪಿಸ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾಳೆ. ಅದರ ನಡುವೆ ಮತ್ತೆ ಚಾರಿ ಅವಳ ಕಣ್ಣಿಗೆ ಬೀಳ್ತಾರೆ. ಚಾರಿನೇ ಹೋಗಿ ಆ ಹುಡುಗಿನ ಕಾಪಾಡ್ತಾನೆ. ಆ ಹುಡುಗಿನ ಕಾಪಾಡ್ತಿದ್ದಾಗೆ ಆ ಕಡೆಗೆ ಆ ಹುಡುಗಿಗೆ ಫುಲ್ ಸಿಟ್ಟಾಗ್ತದೆ. ಆದರೆ ಚಾರಿ ಮಾತ್ರ ತನಗೆ ಗೊತ್ತೇ ಇಲ್ವೇನೋ ಅನ್ನೋ ರೀತಿ ನಡ್ಕೊತಿದ್ದಾನೆ. ಬಿಕಾಸ್ ಹೇಳಬೇಕು ಅಂದರೆ ಆತನಿಗೇನು ಕೂಡ ಗೊತ್ತೇ ಇಲ್ಲ. ಆದರೆ ಆ ಹುಡುಗಿಗೆ ಇವನು ಕಿಟ್ಟಿ ನಾನು ಯಾರು ಅಂತ ಗೊತ್ತು, ಆದರೂ ಕೂಡ ಈ ರೀತಿ ನಡ್ಕೊತಿದ್ದಾನೆ ಅಂತ ಹೇಳಿ ತುಂಬಾ ನೋವಾಗ್ತದೆ. ಮತ್ತು ನೀನು ಯಾರು ನನ್ನನ್ನು ಕಾಪಾಡೋಕೆ, ಯಾಕೆ ಬಂದೆ, ಹಾಗೆ ಹೀಗೆ ಅಂತ ಹೇಳಿ ಮತ್ತೆ ಅವನ ಮೇಲೆ ಕೂಗಾಡ್ಬಿಡ್ತಾಳೆ. ಆದರೆ ಇಲ್ಲಿ ಚಾರು ಮಾತ್ರ ನೀನು ಪ್ರಾಣನ ಕಾಪಾಡೋಕೆ ಬಂದವನಿಗೆ ಈ ರೀತಿ ತೊಂದರೆ ಮಾಡ್ದವನು ಅಂತೆಲ್ಲ ಈ ರೀತಿ ಮಾತಾಡ್ತಿದ್ಯಲ್ಲ, ನಿಜ ಹೇಳಬೇಕು ಅಂದರೆ ನೀನು ಥ್ಯಾಂಕ್ಸ್ ಹೇಳಬೇಕು. ಅದನ್ನು ಬಿಟ್ಟು ಯಾರಾದರೂ ಈ ರೀತಿ ಮಾತನಾಡ್ತಾರ, ನೀನು ಮಾಡ್ತಿರೋದು ಸರಿನಾ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾಳೆ. ಆದರೆ ಏನು ಮಾಡೋದು, ಹಾಗೆ ಅಂದ್ಕೊಂಡಿರೋದು ಕಿಟ್ಟಿ. ಅದಕ್ಕೋಸ್ಕರನೇ ಇವನು ಪಾಪಿ, ಇವನು ಒಳ್ಳೆಯವನಲ್ಲ, ಕೆಟ್ಟವನು ಅಂತ ಹೇಳೇನೆ ಅಲ್ಲಿಂದ ಹೋಗ್ತಿದ್ದಾಳೆ. ಇದನ್ನೆಲ್ಲ ನೋಡಿ ಚಾರಿಗೆ ಆಶ್ಚರ್ಯವಾಗುತ್ತೆ. ಏನಿದಲ್ಲ, ಈ ಊರಲ್ಲಿ ಯಾರೂ ಕೂಡ ನಮಗೆ ಗೊತ್ತೇ ಇಲ್ಲ, ಆದರೂ ಕೂಡ ಈ ರೀತಿ ಹುಡುಗಿ ಮಾತನಾಡಿ ಹೋಗ್ತಿದ್ದಾಳಲ್ಲ, ಏನಿರ್ಬೋದು ಇಲ್ಲಿ ಕತೆ ಅಂತ ಅವ್ರಿಗೂ ಕೂಡ ಅನ್ನಿಸ್ತಾ ಇದೆ. ಆದರೆ
ಇಲ್ಲಿ ಚಾರುಂಗ್ ಮಾತ್ರ ಗೊತ್ತಾಗ್ಬಿಡುತ್ತೆ ಇದು ನಿಂತಪ್ಪಲ್ಲ ರಾಮಾಚಾರಿ, ನಿಂತರನೇ ಇರೋ ಕಿಟ್ಟಿ ಆ ಹುಡುಗಿಗೆ ಏನೋ ಮಾಡಿದಾನೆ ಅನ್ಸುತ್ತೆ. ಅದೇ ಕಾರಣಕ್ಕೆ ಆ ಹುಡುಗಿ ಈ ರೀತಿ ಕೋಪ ಮಾಡ್ಕೊತಿದ್ದಾಳೆ. ಅವಳದೇನು ತಪ್ಪಿಲ್ಲ ಬಿಡು ಅಂತ ಹೇಳ್ತಿದ್ದಾಳೆ. ಇದ್ರೂ ಇರಬಹುದು ಅಂತ ರಾಮಾಚಾರಿಗೆ ಅನಿಸುತ್ತೆ. ಫೈನಲಿ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ಸತ್ಯಭಾಮ ಮನೆಯಿಂದ ಹೊರಟು ಬಂದಿದ್ದಾರೆ. ಸತ್ಯಭಾಮ ಮನೆಯಲ್ಲಿ ಅವ್ರಿಗೆ ಎಲ್ಲ ಸತ್ಯ ಕೂಡ ಗೊತ್ತಾಗಿದೆ. ಎಲ್ಲ ಸತ್ಯನೂ ಸತ್ಯಭಾಮ ಅವರು ಹೇಳಿದ್ದಾರೆ. ಒಂದು ಸಮಸ್ಯೆಗೆ ಪರಿಹಾರ ಹುಡ್ಕೊಂಡು ಅವರು ಬಂದರು. ಆದರೆ ಈಗ ಸಮಸ್ಯೆಗೆ ಅವ್ರ ಹತ್ರನೇ ಪರಿಹಾರ ಕಾಣಿಸ್ತಿಲ್ಲ. ಏನು ಮಾಡೋದು, ಏನು ಕತೆ, ಮನೆಯವ್ರು ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಆದರೆ ನಮಗೆ ಇವಾಗ ಸತ್ಯ ಹೇಳಲಿಕ್ಕೆ ಸಾಧ್ಯ ಆಗ್ತಿಲ್ವಲ್ಲ, ಏನಪ್ಪ ಮಾಡೋದು ಅಂತ ಹೇಳಿ ಅವ್ರು ಎಲ್ಲರೂ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ ಅವರಿಬ್ಬರು ಕೂಡ. ಆದರೆ ಮನೆಯಲ್ಲಿ ನಾರಾಯಣಾಚಾರ್ಯಗಳು ಕೂಡ ವ್ರತನ ದೇವ್ರ ಹತ್ರ ಪೂಜೆನ ಮಾಡ್ತಾ ಇದ್ದಾರೆ. ಕೋದಂಡವ್ರು ಬಂದಿದ್ದೆ, ರಾಮಾಚಾರಿ ಬರ್ತಾ ಇದ್ದಾನೆ. ಮನೆಗೆ ಬಂದು ಎಲ್ಲ ಸತ್ಯ ಕೂಡ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ. ಈ ಮಾತನ್ನು ಕೇಳಿದ ನಾರಾಯಣಾಚಾರ್ಯಗಳಿಗೆ ಗಾಬರಿ ಆಗಿಬಿಡತ್ತೆ. ಅವನು ಹೋಗಿದ್ದಂತೆ, ಅವ್ರಿಗೆಲ್ಲ ಸತ್ಯ ಕೂಡ ಹೇಳಿದಾರಂತೆ ಅಂತ ಹೇಳಿದ ತಕ್ಷಣ ದೊಡ್ಡ ಅನಾಹುತನೇ ಕಟ್ಟಿಸ್ಬಿಡತ್ತೆ ಅಂತ ನಾರಾಯಣಾಚಾರ್ಯಗಳು ಗಾಬರಿ ಆಗ್ತಿದ್ದಾರೆ. ಆದರೆ ಇಲ್ಲಿ ಕಿಟ್ಟಿ ಮತ್ತು ಕೋದಂಡವರು ಎಲ್ಲರೂ ಕೂಡ ನಾವಿದ್ದೀವಪ್ಪ, ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಮಕ್ಕಳಿದ್ದಾರೆ, ಹೆದರ್ಕೋಬೇಡಿ ಅಂತ ಹೇಳ್ತಾ ಇದ್ರು. ಇಲ್ಲ, ದೊಡ್ಡ ಅನಾಹುತ ಘಟಿಸ್ಬಿಡತ್ತೆ, ಏನಾಗಬಾರ್ದಿತ್ತೋ ಅದು ಆಗ್ಬಿಡ್ತದೆ ಅಂತ ಹೇಳಿ ಹೆದರಿ ಬೆದ್ರೋಗ್ಬಿಡ್ತಾರೆ. ಅದೇ ಕಾರಣಕ್ಕೆ ಈ ಕಡೆ ಕಿಟ್ಟಿ ಕೋದಂಡವ್ರಿಗೂ ಕೂಡ ಶಾಕ್ ಆಗತ್ತೆ. ಇದು ಎಲ್ಲದರ ನಡುವೆ ಕೂಡ ಚಾರು ಮತ್ತು ಚಾರಿ ಬರ್ತಾರೆ. ಏನು ಹೇಳೋದು ಅಂತ ಗೊತ್ತಿಲ್ಲ, ಮನೆಯವ್ರು ಕಾಯ್ತಿರ್ತಾರೆ ಅಂತ. ಫೈನಲಿ ಮನೆಗೆ ಬರ್ತಿದ್ದಾಗೆ ಅಪ್ಪನ ವಿಷಯ ಪ್ರಸ್ತಾಪವಾಗಬೇಕು. ವೈಶಾಖ, ಕಿಟ್ಟಿ, ಜಾನಕಿ ಅಮ್ಮ ಎಲ್ಲರೂ ಕೂಡ ಇದ್ದಾರೆ. ಎಲ್ಲರೂ ಕೂಡ ಸತ್ಯ ಏನಿರ್ಬೋದು ಅಂತ ಕಾಯ್ತಿದ್ದಾರೆ. ಆದರೆ ಚಾರಿಗೆ ಆ ಸತ್ಯನ ಹೇಳಲಿಕ್ಕೆ ಆಗ್ತಿಲ್ಲ. ಅಪ್ಪನ ಮುಖನೇ ನೋಡ್ತಿದ್ದಾರೆ. ಹಾಗಿದ್ರೆ ಅಂಥದ್ದೇನಿರ್ಬೋದು? ಅಲ್ಲಿ ಸತ್ಯಭಾಮ ಕೂಡ ಅದೇ ಮಾತನ್ನ ಹೇಳಿದ್ರು. ಪರವಾಗಿಲ್ಲ, ನೀರಲ್ಲಿ ಇಳಿದವಳಿಗೆ ಏನಾಗತ್ತೆ, ಈಜಲೇಬೇಕಾಗತ್ತಲ್ವ, ಮುಳುಗಿದ್ರೇನು ಈಜಿದ್ರೇನು ಏನು ವ್ಯತ್ಯಾಸ ಇರುತ್ತೆ? ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಕೂಡ್ದು, ಅಲ್ಲಿ ಇನ್ನೇನು ದೊಡ್ಡ ಅನಾಹುತ ಘಟಿಸ್ತದೆ ಅಂದಮೇಲೆ ಈ ವಿಷಯ ಪ್ರಸ್ತಾಪ ಆಗಲೇಬೇಕಾಗತ್ತೆ ಅಂತ ಹೇಳಿ ಎಲ್ಲ ಸತ್ಯನೂ ಹೇಳಿದರು. ಆದರೆ ಅಲ್ಲಿ ಮಗಳು ಕೂಡ ಸತ್ಯ ಕೇಳಿದ್ರು. ಅವ್ರಿಗೂ ಕೂಡ ಅವ್ರು ಸತ್ಯ ಹೇಳಿಲ್ಲ, ಜಸ್ಟ್ ಚಾರಿಗೆ ಮಾತ್ರನೇ ಹೇಳಿ ಸತ್ಯವನ್ನು ಹೇಳಿ ಕಳಿಸಿದ್ರು. ಆದರೆ ಆ ಸತ್ಯ ನಾಲ್ವರ ನಡುವೆ ಮಾತ್ರ ಇದೆ. ಅದು ಮತ್ತೊಬ್ಬರಿಗೆ ಗೊತ್ತಾಗೋದಕ್ಕೆ ಚಾರಿಗೂ ಕೂಡ ಇಷ್ಟ ಆಗ್ತಿಲ್ಲ. ಹಾಗಿದ್ರೆ ಅಂಥ ದೊಡ್ಡ ಸತ್ಯ ಇರಬಹುದಾ? ಅಂಥ ದೊಡ್ಡ ಸತ್ಯ ಏನಿರಬಹುದು? ನಾರಾಯಣಾಚಾರ್ಯಗಳು ಆಕೆಗೆ ಬಾಳ್ ಕೊಟ್ಟಿದ್ದಾರ? ಆಕೆ ಗಂಡನೇ ಅಲ್ವಾ ನಾರಾಯಣಾಚಾರ್ಯಗಳು? ಅದೇ ಕಾರಣಕ್ಕೆ ಆ ಸತ್ಯ ಹೊರಗಡೆ ಬಂದರೆ ಈಗ ಮತ್ತೆ ಆ ಮಗಳಿಗೆ ಕೆಟ್ಟ ಹೆಸರು, ಸತ್ಯಭಾಮ ಅವ್ರಿಗೆ ಕೆಟ್ಟ ಹೆಸರು, ಮತ್ತೆ ಆ ಇಬ್ಬರ ಬದುಕು ಹಾಳಾಗಬಹುದು. ಈ ಒಂದು ಕಾರಣಕ್ಕೆ ಚಾರಿ ಮೌನವನ್ನು ವಹಿಸಬೇಕಾಗಿದೆಯಾ? ಅದೇ ಒಂದು ಸತ್ಯ ಇರಬಹುದಾ ಅಲ್ಲಿರ್ತಕ್ಕಂಥದ್ದು? ಒಬ್ಬ ವ್ಯಕ್ತಿಯ ಕಳಂಕನ ತೆಗಿಯೋಕೆ ಹೋಗಿ ಮತ್ತಿನ್ಯಾರಿಗೋ ಕಳಂಕ ಹತ್ಕೊಳ್ಳೋ ಪರಿಸ್ಥಿತಿ ಉದ್ಭವ ಆಗಬಹುದು ಅನ್ನೋ ಕಾರಣಕ್ಕೆ ಚಾರಿ ಕೂಡ ಇಲ್ಲಿ ಮೌನವನ್ನು ವಹಿಸಬೇಕಾಗಿರೋ ಪರಿಸ್ಥಿತಿ ಬರ್ತದೆ. ಸೂಕ್ಷ್ಮವಾಗಿ ವಿಷಯನ ತಿಳಿಸ್ತಾರೆ ಹೊರತು ಖಂಡಿತವಾಗ್ಲೂ ಪೂರ್ಣ ಸತ್ಯನ ಅವರು ತಿಳಿಸೋದಕ್ಕೆ ಮುಂದಾಗೋದೇ ಇಲ್ಲ. ಹಾಗಾದರೆ ಆ ಸತ್ಯ ಅಂತಕ್ಕಂಥದ್ದು ಹಾಗೆ ಉಳಿದುಕೊಂಡು ಬಿಡುತ್ತಾ? ಏನು ಕತೆ, ಏನು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೀಚ್ ಮಾಡಿ. ಜೊತೆಗೆ ವೈಶಾಖ ಮುಖಾಂತರ ಮತ್ತೊಬ್ಬ ಶತ್ರು ರಾಮಾಚಾರಿ ಅವ್ರನ್ನ ಕಾಡ್ತಿದ್ದಾರೆ. ರಾಮಾಚಾರಿ ಮನೆಗೆ ಮತ್ತೊಬ್ಬ ಶತ್ರು ಇದ್ದಾರೆ, ಬ್ಲ್ಯಾಕ್ ಶ್ಯಾಡೋ ಪರ್ಸನ್. ಯಾರು ಅಂತ ಗೊತ್ತಿಲ್ಲ. ಆ ವ್ಯಕ್ತಿ ಅಂತೂ ಎಂಥ ಕರಾಳತೆ ಇರ್ತಕ್ಕಂಥ ವ್ಯಕ್ತಿ ಅಂದರೆ ವೈಶಾಖ ಏನಾದರೂ ವ್ಯಕ್ತಿಯ ಪೂರ್ವಾಪರನ ತಿಳಿದುಕೊಳ್ಳೋಕೆ ಹೋದರೆ ಅವಳ ಪ್ರಾಣನೇ ತೆಗೆದು ಬಿಡ್ತೀನಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ಆ ವ್ಯಕ್ತಿ ಯಾರಿರ್ಬೋದು? ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ.